ಶ್ರೀಗುರುಭ್ಯೋ ನಮಃ. ಮಾಯೀ ಭವೈರಿಣೇ ಮಾಧ್ವರಾದ್ಧಾಂತವನಚಾರಿಣೇ ವಚೋ ನಖರಿಣೇ ವಾದಿರಾಜಕೇಸರಿಣೇ ನಮಃ. ಜ್ಞಾನಗಮ್ಯದಿಂದ ನಡೀತಾ ಇರುವ ನಿರಂತರ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ವಾದಿರಾಜ ಗುರುಸಾರ್ವಭೌಮರ ಅನೇಕ ಕೃತಿಗಳು, ಸಂಸ್ಕೃತ ದೀರ್ಘ ಕೃತಿಗಳಾಗಿರಬಹುದು, ಸಣ್ಣ ಕೃತಿಗಳಾಗಿರಬಹುದು, ಅದೇ ರೀತಿಯಲ್ಲಿ ಕನ್ನಡದ ಕೃತಿಗಳಾಗಿರಬಹುದು, ಬೇರೆ ಬೇರೆ ಭಾಷೆಗಳಲ್ಲಿ ರಚನೆ ಮಾಡಿರುವ ಸಣ್ಣ ಪುಟ್ಟ ಕೃತಿಗಳಾಗಿರಬಹುದು, ಪ್ರತಿಯೊಂದೂ ಕೂಡ ನಮಗೆ ಮಾರ್ಗದರ್ಶಕವಾಗಿವೆ, ಅದೇ ರೀತಿಯಲ್ಲಿ ನಮಗೆ ತಾರಕವಾಗಿವೆ. ವಾದಿರಾಜ ಗುರುಸಾರ್ವಭೌಮರ ಮಂಗಲಮಯವಾಗಿರುವ ಕೃಷ್ಣ ಸ್ತುತಿ ಅನ್ನುವ ಒಂದು ಪುಟ್ಟ ಕೃತಿಯ ಚಿಂತನೆಯನ್ನು ನಾವು ಈಗ ಮಾಡೋಣ. ಕೃಷ್ಣಾಷ್ಟಕ ಬಹಳ ಪ್ರಸಿದ್ಧವಾಗಿದೆ, ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಸ್ತೋತ್ರ, ಪಾಲಯಾಚ್ಯುತ ಪಾಲಯಾಜಿತ ಅಂತ. ಕೃಷ್ಣಾಷ್ಟಕ ಅಲ್ಲದೇನೆ ಇನ್ನು ಕೆಲವು ಕೃಷ್ಣ ಸ್ತೋತ್ರಗಳನ್ನು ವಾದಿರಾಜರು ಮಾಡಿದ್ದಿದೆ. ಅದರಲ್ಲಿ ಒಂದು ಸ್ತೋತ್ರ ಈಗ ನಾವು ಚಿಂತನೆ ಮಾಡ್ತಾ ಇರುವಂತಹ ಸ್ತೋತ್ರ. ಒಂದು ಪುಟ್ಟ ಕೃತಿ, 9 ಶ್ಲೋಕಗಳ ಈ ಕೃತಿ. ಈ ಸ್ತೋತ್ರವನ್ನು ಮಾಡೋದಕ್ಕೆ ಒಂದು ಹಿನ್ನೆಲೆ ಇದೆ. ಒಬ್ಬ ವೃದ್ಧರು, ಕೃಷ್ಣನ ಭಕ್ತಿ ಇರುವಂತಹ ಅತ್ಯಂತ ಶ್ರೇಷ್ಠರಾದಂತಹ ವೃದ್ಧರು ವಾದಿರಾಜರ ಬಳಿಗೆ ಬರ್ತಾರೆ. ವಾದಿರಾಜರ ಭೇಟಿಯಾದಾಗ ಅವರು ಹೇಳ್ತಾರೆ, ಸ್ವಾಮಿ, ಬಹಳ ಕಷ್ಟಪಡ್ತಾ ಇದ್ದೇನೆ, ಕೃಷ್ಣ ದರ್ಶನಕ್ಕೆ ಬರಬೇಕು ಅಂತನ್ನುವ ತವಕ ನನಗಿದೆ, ವಯಸ್ಸಾಯಿತು, ಕಣ್ಣು ಕಾಣಿಸೋದಿಲ್ಲ, ಅದಕ್ಕಾಗಿ ನೀವು ಅನುಗ್ರಹವನ್ನು ಮಾಡಬೇಕು ಅಂತ ಕೇಳಿಕೊಂಡಾಗ ವಾದಿರಾಜರು ಆಗ ಒಂದು ಸ್ತೋತ್ರವನ್ನು ನೀಡ್ತಾ ಇದ್ದಾರೆ. ಈ ಸ್ತೋತ್ರವನ್ನು ನೀವು ಪಾರಾಯಣ ಮಾಡಿ, ಅದರಿಂದ ನಿಮಗೆ ಒಳ್ಳೆ ಕಣ್ಣು ಬರ್ತದೆ, ನಿಮಗೆ ಕೃಷ್ಣನ ದರ್ಶನ ಚೆನ್ನಾಗಿ ಆಗತ್ತೆ ಅಂತ ವಾದಿರಾಜರು ಅನುಗ್ರಹ ಮಾಡಿದ್ದಾರೆ. ಹಾಗೆ ರಚನೆ ಮಾಡಿಕೊಟ್ಟಂತಹ ಸ್ತೋತ್ರ ಈ ಕೃಷ್ಣ ಸ್ತುತಿ. ಪುಟ್ಟದಾದಂತಹ ಕೃತಿ, ಬಹಳ ಅರ್ಥಗಂಭೀರವಾಗಿರುವ ಕೃತಿ. ವಾದಿರಾಜರ ಒಂದೊಂದು ಮಾತೂ ಕೂಡ ಬಹಳ ಅರ್ಥಗಂಭೀರ, ಬಹಳ ಸುಂದರ, ಸರಳ ಅಂತಹ ಈ ಕೃತಿಯ ಚಿಂತನೆಯನ್ನು ನಾವೀಗ ಮಾಡೋಣ. ಮೊದಲ ಪದ್ಯ. ಯದಿ ದಿಶಸಿ ನಯನ ಪಟುತಾಂತರ್ಹಿ ಭವಚ್ಚರಣ ಕಮಲ ಸೇವಾಯೈ ಆಯಾಸ್ಯಾಮಿ ದಯಾಲೋ ಕೃಷ್ಣ ನಚೇತ್ ಪೂಜಯಾಮಿ ಕಥಮಂಧಃ. ಕೃಷ್ಣ, ನೀನು ಜಗತ್ಪಾಲಕ, ಜಗತ್ತಿಗೆ ಸೃಷ್ಟಿಯಾದಿಗಳನ್ನು ಮಾಡುವಂಥವನು, ಎಲ್ಲವನ್ನು ಅನುಗ್ರಹಿಸುವಂಥವನು. ನನ್ನ ಒಂದು ಬಿನ್ನಹ ನಿನ್ನಲ್ಲಿ. ನನಗೆ ನಯನ ಪಟುತಾಂ, ಕಣ್ಣುಗಳಿಗೆ ಒಳ್ಳೆಯ ಸಾಮರ್ಥ್ಯವನ್ನು ನೀಡು. ಕಣ್ಣುಗಳು ದುರ್ಬಲವಾಗಿವೆ, ಸಾಮರ್ಥ್ಯವನ್ನು ನೀಡು. ಯಾಕೆ ಈ ಸಾಮರ್ಥ್ಯ ಬೇಕು? ಕಣ್ಣುಗಳಿಗೆ ಇಂತಹ ಸಾಮರ್ಥ್ಯ ಯಾಕೆ ಬೇಕು? ಭವಚ್ಚರಣ ಕಮಲ ಸೇವಾಯೈ, ನಿನ್ನ ಪಾದಕಮಲಗಳ ಸೇವೆಗಾಗಿ ಕಣ್ಣುಗಳಲ್ಲಿ ಸಾಮರ್ಥ್ಯ ಬೇಕು. ಕಣ್ಣುಗಳು ಇದ್ದು ಭಗವಂತನ ಪಾದ ಸೇವೆಯನ್ನು ಮಾಡ್ತಾ ಇಲ್ಲ ಅಂತಾದರೆ ನವಿಲಿನ ಗರಿ ಕಣ್ಣು ಅಂತ ಹೇಳಿದ್ದಾರೆ. ಅದನ್ನು ಕಣ್ಣು ಅಂತ ಕರೀಬಾರದು, ನವಿಲು ಗರಿಯಲ್ಲಿ ಕಣ್ಣಿನ ಆಕೃತಿ ಕಾಣುತ್ತಲ್ಲ, ಆ ರೀತಿಯಲ್ಲಿದೆ ಅಂತ ಅಷ್ಟೇ ಭಾವಿಸಬೇಕು ಅಂತ. ಕಣ್ಣುಗಳ ಸಾರ್ಥಕ್ಯ ಇರೋದು ಭಗವಂತನ ದರ್ಶನ ಮಾಡಿದಾಗ, ಭಗವಂತನ ಸೇವೆಗಾಗಿ ಕಣ್ಣನ್ನು ಬಳಸಿದಾಗ, ಭಗವಂತನನ್ನು ತಿಳಿಸಿಕೊಡುವ ಗ್ರಂಥಗಳ ಅವಲೋಕನ ಮಾಡಿದ ಕಣ್ಣುಗಳಿಗೆ ಸಾರ್ಥಕ್ಯ. ಇಲ್ಲ ಅಂತಾದರೆ ಕಣ್ಣುಗಳಿಗೆ ಸಾರ್ಥಕ್ಯವೇ ಇಲ್ಲ. ಅದಕ್ಕೆ ಈ ಪ್ರಾರ್ಥನೆ, ಭವಚ್ಚರಣ ಕಮಲ ಸೇವಾಯಿ, ನಿಮ್ಮ ಪಾದ ಕಮಲಗಳ ಸೇವೆಗಾಗಿ ನಯನ ಪಟುತಾಂ, ಕಣ್ಣುಗಳ ಸಾಮರ್ಥ್ಯವನ್ನು ದಯಪಾಲಿಸು ಅಂತನ್ನುವ ಪ್ರಾರ್ಥನೆ. ನೀನು ಒಂದು ವೇಳೆ ಸಾಮರ್ಥ್ಯವನ್ನು ನೀಡಿದರೆ ಆಯಾಸ್ಯಾಮಿ ದಯಾಲೋ, ನೀನು ಕರುಣಾ ಸಮುದ್ರ. ಕೃಷ್ಣ ಬೇಡಿದ ಭಕ್ತರಿಗೆ ಇಷ್ಟಾರ್ಥಗಳನ್ನೆಲ್ಲ ನೀಡುವಂಥವನು ನೀನು. ಆದ್ದರಿಂದ ನೀನು ಕರುಣಾನಿಧಿ. ನನ್ನ ಮೇಲೆ ಕರುಣೆಯನ್ನು ತೋರಿ ನನಗೆ
ಕಣ್ಣುಗಳಿಗೆ ಒಳ್ಳೆಯ ಸಾಮರ್ಥ್ಯವನ್ನು ನೀಡು. ಇಲ್ಲ ಅಂತಾದರೆ ನಾನು ಹೇಗೆ ಬರಲಿ? ನಿನ್ನ ಪಾದ ಸೇವೆ ಮಾಡುವ ತವಕ ನನ್ನಲ್ಲಿದೆ, ದರ್ಶನ ಪಡಿಬೇಕು ಅಂತನ್ನುವ ಉತ್ಸಾಹ ನನಗಿದೆ, ಆದರೆ ಸಾಮರ್ಥ್ಯ ಇಲ್ಲ. ಸಾಮರ್ಥ್ಯವನ್ನು ನೀಡಿ ನೀನು ನನ್ನಿಂದ ಈ ಕಾರ್ಯವನ್ನು ಮಾಡಿಸಬೇಕು ಅಂತನ್ನುವ ಪ್ರಾರ್ಥನೆ. ಆಯಾಸ್ಯಾಮಿ ದಯಾಲೋ ಕೃಷ್ಣ ನಚೇತ್ ಪೂಜಯಾಮಿ ಕಥಮಂಧಃ. ಒಂದು ವೇಳೆ ನೀನು ನನಗೆ ಈ ಭಾಗ್ಯವನ್ನು ಕರುಣಿಸಲಿಲ್ಲ, ಸಾಮರ್ಥ್ಯವನ್ನು ನೀಡಲಿಲ್ಲ ಅಂತಾದರೆ ಆವಾಗ ನಚೇತ್ ಪೂಜಯಾಮಿ ಕಥಮಂಧಃ, ನಾನು ಹೇಗೆ ತಾನೇ ನಿನ್ನ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ? ಯಾಕೆ? ನಾನು ಕುರುಡಾಗಿದ್ದೇನೆ. ಈ ಶ್ಲೋಕದ ಆಂತರ್ಯ ಬಹಳ ಅದ್ಭುತ. ಈ ಶ್ಲೋಕವನ್ನು ತುಂಬ ಚೆನ್ನಾಗಿ ಚಿಂತನೆ ಮಾಡಬೇಕು. ಶಾಂತಿ ಮಂತ್ರದ ಆರಂಭದಲ್ಲಿ ಶನ್ನೋ ಮಿತ್ರಃ ಅಂತನ್ನುವ ಮಾತು, ಶಂ ವರುಣಃ ಶನ್ನೋ ಭವತು ಅರ್ಯಮ. ಅಲ್ಲಿ ಅರ್ಯಮ ಸೂರ್ಯನ ಪ್ರಾರ್ಥನೆ ಇದೆ. ಅದಕ್ಕೆ ಜ್ಞಾನಿಗಳು ನಮಗೆ ಮಂಗಲವನ್ನು, ಸೂರ್ಯ ಮಂಗಲವನ್ನು ನೀಡಲಿ, ಸೂರ್ಯಾಂತರ್ಯಾಮಿಯಾದ ನಾರಾಯಣ ಮಂಗಲವನ್ನು ನೀಡಲಿ ಅಂತನ್ನುವ ಪ್ರಾರ್ಥನೆ. ಅದರ ಅಭಿಪ್ರಾಯ ಏನು? ಕಣ್ಣು ಚೆನ್ನಾಗಿ ಕಾಣುವಂತಾಗಲಿ. ಜ್ಞಾನವನ್ನು ಪಡೀಬೇಕು ಅಂತಾದರೆ ಗ್ರಂಥಾವಲೋಕನ ಮಾಡಬೇಕು, ಗುರುಗಳ ಸನ್ನಿಧಿಯಲ್ಲಿ ಕೂಡಬೇಕು, ಅವರು ಹೇಳುವ ಮಾತುಗಳನ್ನೆಲ್ಲ ಕೇಳಬೇಕು, ಕೇಳೋದಕ್ಕೆ ಕಿವಿ ಚೆನ್ನಾಗಿರಬೇಕು. ಅದೇ ರೀತಿಯಲ್ಲಿ ಗುರುಗಳನ್ನು ನೋಡಿ ಅವರ ಭಾವಗಳನ್ನು ಅರ್ಥ ಮಾಡಿಕೊಳ್ಳೋದು, ಗ್ರಂಥಗಳನ್ನು ಅವಲೋಕನ ಮಾಡೋದು, ಅದಕ್ಕಾಗಿ ಕಣ್ಣು ಚೆನ್ನಾಗಿ ಬೇಕು. ಈ ಅರ್ಯಮ ಅಂತನ್ನುವ ಮಾತನ್ನು ಹೇಳುವಾಗ ವ್ಯಾಖ್ಯಾನಕಾರರು ಚಿಂತಿಸ್ತಾರೆ, ಇದು ಕಣ್ಣನ್ನು ಮಾತ್ರ ಹೇಳ್ತಾ ಇರೋದಲ್ಲ, ಜ್ಞಾನೇಂದ್ರಿಯಗಳು, ಎಲ್ಲ ಜ್ಞಾನೇಂದ್ರಿಯಗಳು ಪಾಠವನ್ನು ಹೊಂದಬೇಕು. ಎಲ್ಲ ಜ್ಞಾನೇಂದ್ರಿಯಗಳು ಚುರುಕಾದವು ಅಂತಾದರೆ ಆವಾಗ ನಾವು ಜ್ಞಾನವನ್ನು ಪಡೆಯೋದಕ್ಕೆ ಅವಕಾಶ ಇದೆ. ಆ ಜ್ಞಾನೇಂದ್ರಿಯದಲ್ಲಿ ಪ್ರಧಾನವಾಗಿರುವಂಥದ್ದು, ಗುರುಗಳಿಂದ ಉಪದೇಶವನ್ನು ಪಡೆಯೋದಕ್ಕೆ, ಗ್ರಂಥಾವಲೋಕನ ಮಾಡೋದಕ್ಕೆ ಪ್ರಧಾನವಾಗಿ ಬೇಕಾಗಿರೋದು ಕಣ್ಣು ಅಂತನ್ನುವ ಕಾರಣದಿಂದ ಶನ್ನೋ ಭವತು ಅರ್ಯಮ ಅಂತನ್ನುವ ಮಾತಿದೆ. ಹಾಗೆ ಇಲ್ಲಿ ದೇವರ ದರ್ಶನದಂತೆ ಇನ್ನು ಉಳಿದ ಅನೇಕ ರೀತಿಯ ಸೇವೆಗಳಾಗಬೇಕಾಗಿವೆ. ಆ ಎಲ್ಲ ರೀತಿಯ ಸೇವೆಗಳಾಗಬೇಕು ಅಂತಾದರೆ ಎಲ್ಲ ಇಂದ್ರಿಯಗಳು ಪಾಠವನ್ನು ಹೊಂದಬೇಕು. ಕಣ್ಣು ಚೆನ್ನಾಗಿರಬೇಕು, ಕಿವಿ ಚೆನ್ನಾಗಿರಬೇಕು. ಚೆನ್ನಾಗಿ ಕಿವಿ ಕೇಳ್ತಾ ಇತ್ತು ಅಂತಾದರೆ ಹರಿಕಥೆಗಳನ್ನೆಲ್ಲ ಕೇಳಿ ಅದನ್ನು ಮನನ ಮಾಡಿ ನಂತರದಲ್ಲಿ ಆ ಧ್ಯಾನವನ್ನು ಮಾಡೋದಕ್ಕೆ ಅವಕಾಶ ಆಗತ್ತೆ. ಅದಕ್ಕಾಗಿ ಕಿವಿ ಚೆನ್ನಾಗಿರಬೇಕು, ಭಗವಂತನಿಗೆ ನಿವೇದಿತವಾದಂತಹ ಆಹಾರವನ್ನು ಸವಿಯೋದಕ್ಕೆ ನಾಲಿಗೆ ಚೆನ್ನಾಗಿರಬೇಕು, ಎಲ್ಲ ಇಂದ್ರಿಯಗಳು ಚೆನ್ನಾಗಿರಬೇಕು. ಇಲ್ಲಿ ನಯನ ಅಂತ ಹೇಳ್ತಾ ಇರೋದು ಕೇವಲ ಕಣ್ಣನ್ನು ಮಾತ್ರ ಅಲ್ಲ, ಕಣ್ಣಿನ ಜೊತೆಯಲ್ಲಿ ಜ್ಞಾನೇಂದ್ರಿಯಗಳು ಎಲ್ಲವೂ ಕೂಡ ಪಾಠವನ್ನು ಹೊಂದಿ ಆಪ್ಯಾಯಂತು ಮಮಾಂಗಾನಿ ಅಂತ ಶಾಂತಿ ಮಂತ್ರ, ಮತ್ತೊಂದು ಶಾಂತಿ ಮಂತ್ರ, ಸಾಮವೇದದ ಶಾಂತಿ ಮಂತ್ರದಲ್ಲಿ ಆಪ್ಯಾಯಂತು ಮಮಾಂಗಾನಿ, ನನ್ನ ಎಲ್ಲ ಅವಯವಗಳು ಇಂದ್ರಿಯಗಳೆಲ್ಲವೂ ಕೂಡ ಪುಷ್ಟಿಯನ್ನು ಹೊಂದಲಿ ಅಂತನ್ನುವ ಪ್ರಾರ್ಥನೆ ಇದೆ. ಈ ಇಂದ್ರಿಯಗಳು ಪುಷ್ಟ ಆದರೆ, ಅದು ಚುರುಕಾಗಿದ್ದರೆ, ಸಮರ್ಥವಾಗಿದ್ದರೆ ಆವಾಗ ದೇವರ ಸೇವೆಯನ್ನು ಆಯಾಯ ಇಂದ್ರಿಯಗಳಿಂದ ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ ಇದೆ. ಆ ಇಂದ್ರಿಯಗಳಲ್ಲಿ ಮೊದಲ ಸ್ಥಾನದಲ್ಲಿ ಬರುವಂಥದ್ದು ಕಣ್ಣು. ಅದಕ್ಕಾಗಿ ಆ ಕಣ್ಣನ್ನು ಸ್ವೀಕಾರ ಮಾಡಿ ಎಲ್ಲ ಇಂದ್ರಿಯಗಳನ್ನು ಕೂಡ ಇದರ ಜೊತೆಯಲ್ಲೇ ಹೇಳ್ತಾ ಇದ್ದಾರೆ. ಯದಿ ದಿಶಸಿ ನಯನ ಪಟುತಾಂ ಅಂತಂದರೆ ಕಣ್ಣಿಗೆ ಒಳ್ಳೆಯ ಸಾಮರ್ಥ್ಯ, ಹಾಗೆ ಎಲ್ಲ ಇಂದ್ರಿಯಗಳು, ಕಿವಿಗೆ ಒಳ್ಳೆಯ ಸಾಮರ್ಥ್ಯ, ಮೂಗಿಗೆ ಒಳ್ಳೆಯ ಸಾಮರ್ಥ್ಯ, ರಸನೇಂದ್ರಿಯಕ್ಕೆ ಒಳ್ಳೆಯ ಸಾಮರ್ಥ್ಯ, ಹಾಗೆ ಕರ್ಮೇಂದ್ರಿಯಗಳು, ಕೈಗೆ ಕಾಲಿಗೆ ದಕ್ಷತೆ ಇಲ್ಲ ಅಂತಾದರೆ ದೇವಾಲಯಕ್ಕೆ ನಡೆದು ಬರೋದು ಹೇಗೆ? ಕೈಗಳಲ್ಲಿ ದಕ್ಷತೆ ಇಲ್ಲ ಅಂತಾದರೆ ಪ್ರತಿಮಾರ್ಚನೆಯನ್ನು ಮಾಡೋದು ಹೇಗೆ? ನಮಸ್ಕಾರವನ್ನು ಮಾಡೋದು ಹೇಗೆ? ಹೀಗೆ ಎಲ್ಲ ಇಂದ್ರಿಯಗಳು ಕೂಡ ಸಮರ್ಥವಾಗಿರಬೇಕು. ಆವಾಗ ಮಾತ್ರ ದೇವರ ಆರಾಧನೆ ನಮ್ಮ ಈ ಶರೀರದಿಂದ, ಭೌತಿಕ ದೇಹದಿಂದ ಚೆನ್ನಾಗಿ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಎಲ್ಲ ಇಂದ್ರಿಯಗಳ ಪಾಠವಾದ ಪ್ರಾರ್ಥನೆ ಈ ಸ್ತೋತ್ರದಲ್ಲಿ ಬಹಳ ಸೊಗಸಾಗಿದೆ. ಒಂದು ವೇಳೆ ನನಗೆ ಈ ಭಾಗ್ಯವನ್ನು ನೀನು ಕರುಣಿಸಲಿಲ್ಲ ಅಂತಾದರೆ
ನಚೇತ್ ಪೂಜಯಾಮಿ ಕಥಮಂಧಃ, ಇಲ್ಲ ಅಂತಾದರೆ ನಾನು ನಿನ್ನ ಪೂಜೆಯನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ? ಯಾಕೆ? ನಾನು ಕುರುಡಾಗಿದ್ದೇನೆ. ಇನ್ನೊಂದು ಇದರ ಅರ್ಥ, ಅರ್ಜುನ ಶ್ರೀಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾನೆ, ನಿನ್ನ ರೂಪವನ್ನು ನೋಡುವಂತಹ ಭಾಗ್ಯವನ್ನು ನನಗೆ ಕರುಣಿಸು, ನನಗೆ ನೋಡಲಿಕ್ಕೆ ಸಾಧ್ಯ ಆಗೋದಾದರೆ ಅಂತಹ ಭಾಗ್ಯವನ್ನು ಕರುಣಿಸು ಅಂತ ಕೇಳಿಕೊಳ್ತಾನೆ. ಕೃಷ್ಣವಾಗಿ ಏನಂತಾನೆ? ದಿವ್ಯಂ ದದಾಮಿತೆ ಚಕ್ಷುಹು ಪಶ್ಯಮೇ ಯೋಗಮೈಶ್ವರಂ, ನಿನಗೆ ದಿವ್ಯ ದೃಷ್ಟಿಯನ್ನು ಕೊಡುತ್ತೇನೆ, ನನ್ನ ಸಾಮರ್ಥ್ಯವನ್ನು ನೋಡು. ಯಾಕೆ? ಈ ಕಣ್ಣಿನಿಂದ ನಿನಗೆ ನೋಡಲಿಕ್ಕಾಗೋದಿಲ್ಲ, ಆದ್ದರಿಂದ ನಿನಗೆ ದಿವ್ಯ ದೃಷ್ಟಿಯನ್ನು ಕರುಣಿಸ್ತೇನೆ. ಅಂತಹ ದೃಷ್ಟಿಯನ್ನು ಕರುಣಿಸಿದ ಮೇಲೆ ನೀನು ನನ್ನನ್ನು ನೋಡಲಿಕ್ಕಾಗತ್ತೆ, ನನ್ನ ದರ್ಶನವನ್ನು ಪಡಿ ಅಂತ ಕೃಷ್ಣ ಹೇಳ್ತಾನೆ. ಆ ಗೀತೆಯ ಆಂತರ್ಯವನ್ನು ಅರ್ಥ ಮಾಡಿಕೊಂಡು ಈ ಶ್ಲೋಕವನ್ನು ಗಮನಿಸಿದಾಗ ಈ ಶ್ಲೋಕದ ಅಭಿಪ್ರಾಯ ಮತ್ತೊಂದು ರೀತಿಯಲ್ಲಿ ತೆಗೆದುಕೊಳ್ಳುತ್ತೆ. ನಚೇತ್ ಪೂಜಯಾಮಿ ಕಥಮಂಧಃ, ನನಗೆ ದಿವ್ಯ ದೃಷ್ಟಿ ಇಲ್ಲ, ದಿವ್ಯ ದೃಷ್ಟಿ ಇಲ್ಲದ ನಾನು ನಿನ್ನ ಆರಾಧನೆಯನ್ನು ಮಾಡಬೇಕು. ಭಗವಂತನ ಆರಾಧನೆ ಅಂತಂದರೆ, ಅವನ ಪೂಜೆ ಅಂತಂದರೆ ದೇವಾಲಯದಲ್ಲಿ ಪೂಜೆ, ನಮ್ಮ ಮನೆಯ ದೇವಗೃಹದಲ್ಲಿ ಪೂಜೆ, ಇಷ್ಟು ಮಾತ್ರ ಅಲ್ಲ, ನಿರಂತರವಾಗಿ ನಮ್ಮ ಅಂತರಂಗದಲ್ಲಿ ಹೃದಯದಲ್ಲಿ ಭಗವಂತನ ಪೂಜೆ ನಡೀಬೇಕು. ಆ ಪೂಜೆಯನ್ನು ಮಧ್ವಾಚಾರ್ಯರು ಹೇಗೆ ಮಾಡ್ತಾ ಇದ್ದರು, ನಿರಂತರವಾಗಿ ಭಗವಂತನ ಪೂಜೆಯನ್ನು ಹೇಗೆ ಮಾಡ್ತಾ ಇದ್ದರು ಅನ್ನೋದನ್ನು ಪಂಡಿತಾಚಾರ್ಯರು ಮಧ್ವವಿಜಯ ಗ್ರಂಥದಲ್ಲಿ ಬಹಳ ಸೊಗಸಾಗಿ ಹೇಳುತ್ತಾರೆ. ಅಷ್ಟಭಿರ್ಭಾವಪುಷ್ಪೈಹಿ ತಮರುಣ ಮಣಿವರ್ಣಂ ದಿವ್ಯ ದೇಹಾಖ್ಯಗೇಹೆ ಸ್ನಪಿತ ಮತಿ ಪೃಥು ಶ್ರದ್ಧಾನದೀ ಚಿತ್ತವಾರ್ಭಿ ನನು ಸ ಯಜತಿ ನಿತ್ಯಂ ಹೃತ್ಸರೋಜಾಸನಸ್ಥಂ ನತು ಸಕೃದಿತಿ ಪುಷ್ಟೈ ಅಷ್ಟಭಿರ್ಭಾವಪುಷ್ಪೈ. ನಿರಂತರವಾಗಿ ಪೂಜೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಹೃದಯ ಪೀಠದಲ್ಲಿ ಭಗವಂತನನ್ನು ಕೂಡಿಸಿ ಶ್ರದ್ಧೆ ಎಂಬುವ ನದಿಯಿಂದ ಹರಿದು ಬರುವ ಆ ಮನಸ್ಸಿನ ಭಾವ ಎಂಬುವಂತಹ ನೀರಿನಿಂದ ದೇವರಿಗೆ ಅಭಿಷೇಕವನ್ನು ಮಾಡಿ ಅಹಿಂಸಾದಿ ಪುಷ್ಪಗಳಿಂದ ನಿರಂತರವಾಗಿ ಭಗವದರ್ಚನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಈ ರೀತಿಯಲ್ಲಿ ನಿರಂತರವಾಗಿ ಭಗವಂತನ ಪೂಜೆಯನ್ನು ಮಾಡುವಂಥವರು ಮಧ್ವಾಚಾರ್ಯರು ಅನ್ನೋ ಮಹಿಮೆಯನ್ನು ಪಂಡಿತಾಚಾರ್ಯರು ಕೊಂಡಾಡಿದ್ದಾರೆ. ಹಾಗೆ ಭಕ್ತರಾದವರು ಪ್ರತಿಮೆಯಲ್ಲಿ ಶಾಲಿಗ್ರಾಮದಲ್ಲಿ ಮಾತ್ರ ದೇವರನ್ನು ಚಿಂತನೆ ಮಾಡಿ ಪೂಜೆ ಮಾಡೋದಲ್ಲ, ಹೃದಯದಲ್ಲಿ ನಿರಂತರವಾಗಿ ಭಗವಂತನ ಚಿಂತನೆಯನ್ನು ಮಾಡ್ತಾ ಭಾವಪುಷ್ಪಗಳಿಂದ ಅರ್ಚನೆಯನ್ನು ಮಾಡಬೇಕು, ಪೂಜಿಸಬೇಕು. ಅದಕ್ಕಾಗಿ ಒಳಗಣ್ಣು ತೆರೆಯಬೇಕಾಗಿದೆ. ನಮ್ಮ ಹೊರಗಣ್ಣು ಅದು ತೆರೆದುಕೊಂಡಿದೆ, ಲೌಕಿಕವಾದದನ್ನೆಲ್ಲ ನಾವು ನೋಡ್ತಾ ಇದ್ದೇವೆ. ಈ ಸ್ತೋತ್ರವನ್ನು ಕಣ್ಣು ಕಾಣದೇ ಇರುವ ದುರ್ಬಲವಾಗಿರುವ ವೃದ್ಧರಿಗೋಸ್ಕರ ಮಾಡಿದ್ದು. ನಾವ್ಯಾಕೆ ಈ ಸ್ತೋತ್ರವನ್ನು ಹೇಳಬೇಕು? ನಮಗೆ ಕಣ್ಣು ಚೆನ್ನಾಗಿದೆಯಲ್ಲ ಅಂತಂದರೆ ನಮಗೆ ಹೊರಕಣ್ಣು ಚೆನ್ನಾಗಿದೆ, ಹೊರತಾಗಿ ಒಳಗಣ್ಣು ಚೆನ್ನಾಗಿಲ್ಲ. ಭವಚ್ಚರಣ ಕಮಲ ಸೇವಾಯಿ, ನಿರಂತರವಾಗಿ ಭಗವಂತನ ಪಾದ ಕಮಲದ ಸೇವೆ ಮಾಡುವ ಆ ದಿವ್ಯ ದೃಷ್ಟಿ ನಮಗಿದೆಯಾ? ಒಳಗಣ್ಣು ನಮಗೆ ತೆರೆದುಕೊಂಡಿದೆಯಾ? ಇಲ್ಲ, ಅದು ಮುಚ್ಚಿ ಹೋಗಿದೆ. ಆದ್ದರಿಂದ ನಚೇತ್ ಪೂಜಯಾಮಿ ಕಥಮಂಧಃ, ನೀನು ಆ ಭಾಗ್ಯವನ್ನು ಕರುಣಿಸಲಿಲ್ಲ ಅಂತಾದರೆ ಇಂತಹ ಕುರುಡನಾದ ನಾನು, ಒಳಗಣ್ಣು ಇಲ್ಲದಂತಹ ನಾನು ಹೇಗೆ ತಾನೇ ನಿನ್ನ ಪೂಜೆಯನ್ನು ಮಾಡಲಿಕ್ಕೆ ಸಾಧ್ಯ? ಆದ್ದರಿಂದ ನನ್ನ ಅಂತಶ್ಚಕ್ಷುಸ್ಸು ಅದು ತೆರೆಯಬೇಕಾಗಿದೆ. ನಯನ ಪಟುತಾಂ, ಅಂತಹ ಪಾಟವವನ್ನು, ಅಂತಹ ಸಾಮರ್ಥ್ಯವನ್ನು ನೀನು ಕರುಣಿಸು. ಯಾಕೆ? ನೀನು ಕೃಪಾಲೋ, ನೀನು ಕರುಣಾ ಸಮುದ್ರನಾಗಿದ್ದೀಯ. ಕರುಣಾ ಸಮುದ್ರನಾಗಿರುವ ಶ್ರೀಕೃಷ್ಣ, ಇಂತಹ ಭಾಗ್ಯವನ್ನು, ಇಂತಹ ಸಾಮರ್ಥ್ಯವನ್ನು ನೀನು ಕರುಣಿಸು ಅಂತ ಭಕ್ತರ ಪರವಾಗಿ ದೇವರಲ್ಲಿ ವಾದಿರಾಜರು ಪ್ರಾರ್ಥನೆಯನ್ನು ಮಾಡುತ್ತಾರೆ. ಭಕ್ತರ ಪರವಾಗಿ ಪ್ರಾರ್ಥನೆಯೇ ಹೊರತಾಗಿ ವಾದಿರಾಜರು ತಮಗಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡದ್ದು ಅಂತ ಹೇಳೋದಲ್ಲ. ಕಣ್ಣನ್ನು ನೀಡು, ನಾನು ದುರ್ಬಲನಾಗಿದ್ದೇನೆ, ಕಣ್ಣು ದುರ್ಬಲವಾಗಿದೆ, ನಾನು ಕುರುಡನಾಗಿದ್ದೇನೆ ಅಂತ ಹೇಳೋದಲ್ಲ. ವಾದಿರಾಜರಿಗೆ ವಯಸ್ಸಾಗಿತ್ತು, ಕಣ್ಣು ಕಾಣದಂತಹ ಸಂದರ್ಭ ಉಂಟಾಗಿತ್ತು. ಆವಾಗ ವಾದಿರಾಜರು ಇಂತಹ ಸ್ತೋತ್ರವನ್ನು ಹೇಳಿದ್ದಾರೆ. ವಾದಿರಾಜರು ಸರಸಭಾರತಿ ವಿಲಾಸದಲ್ಲೂ ಅಂತಹ ಮಾತನ್ನು ಹೇಳಿದ್ದಾರೆ. ಅಂಧೋಹಂ ಕರುಣಾ ಸಿಂಧೋ ವೀಕ್ಷೇ ನಕ್ಷೇಮ ಪದ್ಧತಿಂ ಇಂದಿರೇಶ ಕರಂಗೃಹನ್ ವರ್ತಯಾನಿಂದ್ಯ ವರ್ತಮನಿ. ಈ ಮಾತನ್ನು ಸರಸಭಾರತಿ ವಿಲಾಸದಲ್ಲಿ ಹೇಳ್ತಾ ಇದ್ದಾರೆ.
ಹಾಗಾದರೆ ಸರಸಭಾರತಿ ವಿಲಾಸ ಮಾಡುವಾಗಲೇ ಮೊದಲೇ ವಾದಿರಾಜರೇ ಕಣ್ಣು ಸರಿ ಕಾಣಿಸ್ತಾ ಇರಲಿಲ್ಲ ಅಂತ ಹೇಳಬೇಕಾಗತ್ತೆ. ಇದು ಭಕ್ತರ ಪರವಾಗಿರುವಂತಹ ಪ್ರಾರ್ಥನೆಯ ಹೊರತಾಗಿ ಅವರ ಪರವಾಗಿ ತಮಗಾಗಿ ಮಾಡಿದ ಪ್ರಾರ್ಥನೆಯಲ್ಲ. ಚಿಂತಕರು ಇದನ್ನು ಗಮನಿಸಬೇಕು. ಕೊನೆಯ ನುಡಿ ಏನಿದೆ, ಸ್ತೋತ್ರದ ಆಂತರ್ಯ ಗೊತ್ತಾಗೋದು ಉಪಸಂಹಾರದಿಂದ. ಸ್ತೋತ್ರದ ಅಭಿಪ್ರಾಯ ನಿಜವಾಗಿ ವಾದಿರಾಜರಿಗೆ ಅವರಿಗೆ ಕಣ್ಣು ಸರಿಯಾಗಿ ಕಾಣದಂತಹ ಸಂದರ್ಭದಲ್ಲಿ ಸ್ತೋತ್ರವನ್ನು ಮಾಡಿದ್ದಾರೆ ಅಂತ ಹೇಳೋದಾಗಿದ್ದರೆ ಕೊನೆಯ ನುಡಿ ಹೇಗೆ ಆಗಿರಬೇಕಾಗಿತ್ತು? ಇದೇ ಅಭಿಪ್ರಾಯದಿಂದ ಕೊನೆಯ ನುಡಿ ಇರಬೇಕಾಗಿತ್ತು. ಕೊನೆಯ ನುಡಿ ಹೇಗಿದೆ ಅದನ್ನು ಒಮ್ಮೆ ಗಮನಿಸಿದರೆ ಗೊತ್ತಾಗತ್ತೆ. ಸ್ತುತಿ ಮಿತಿ ಪುಣ್ಯ ಕಥನತೆ ಪ್ರಥಿತ ಕೃತೆ ವಾದಿರಾಜ ಯತಿರಕೃತ ಸತತಂ ಪಠತಾಂ ಹಿ ಸತಾಂ ಅತಿ ವಿಶದಾನ್ ದೇಹಿ ಕೃಷ್ಣ ವಿತತಮತಿಂ. ಹೇ ಕೃಷ್ಣ, ಈ ಸ್ತೋತ್ರವನ್ನು ಯಾರು ಪಠಿಸ್ತಾರೆ ಅವರಿಗೆ ನೀನು ವಿತತಮತಿಂ ದೇಹಿ, ಅತ್ಯಂತ ವಿಪುಲವಾದಂತಹ ಬುದ್ಧಿಯನ್ನು, ಜ್ಞಾನವನ್ನು ದಯಪಾಲಿಸು ಅನ್ನುವ ಪ್ರಾರ್ಥನೆ ಇದೆ. ಪರಮಾತ್ಮ ಈ ಸ್ತೋತ್ರವನ್ನು ಪಠಿಸುವವರಿಗೆ ವಿಪುಲವಾದಂತಹ ಮತಿಯನ್ನು, ಜ್ಞಾನವನ್ನು ಕರುಣಿಸು ಅಂತಿದೆ. ಕಣ್ಣು ಕಾಣದ ನಿಮಿತ್ತದಿಂದ ಈ ಸ್ತೋತ್ರವನ್ನು ಮಾಡಿದ್ದಾರೆ ಅಂತಾಗಿದ್ದರೆ ಕೊನೆಯಲ್ಲಿಯೂ ಕೂಡ ಅದೇ ಅಭಿಪ್ರಾಯ ಬರುವಂತೆ ಇರ್ತಾ ಇತ್ತು. ಆದರೆ ಹಾಗಿಲ್ಲ. ಸ್ತೋತ್ರ ಪಾಠವನ್ನು ಮಾಡುವವರಿಗೆ ಅಂತ ಹೇಳ್ತಾ ಇದು ಇನ್ನೊಬ್ಬರಿಗೋಸ್ಕರ ಮಾಡಿದ್ದು ಅಂತನ್ನೋದು ಬಹಳ ಸ್ಪಷ್ಟವಾಗಿರುವಂತಹ ವಿಷಯ. ಈ ಸ್ತೋತ್ರ ಇದು ಇನ್ನೊಬ್ಬರಿಗೋಸ್ಕರ, ಇನ್ನೊಬ್ಬರಿಗೆ ಅನುಗ್ರಹ ಮಾಡೋದಕ್ಕಾಗಿ ರಚನೆ ಮಾಡಿದ್ದು. ಈ ಸ್ತೋತ್ರ ಪಾಠವನ್ನು ಮಾಡುವವರಿಗೆ, ಇದನ್ನು ಪಾರಾಯಣ ಮಾಡುವವರಿಗೆ, ಅವರಿಗೆ ವಿಪುಲವಾದ ಜ್ಞಾನವನ್ನು ದಯಪಾಲಿಸು. ಹೀಗಾಗಿ ಅವರಿಗೆ ಜ್ಞಾನೇಂದ್ರಿಯಗಳು ಸರಿಯಾಗಿರಬೇಕು. ಅದಕ್ಕಿಂತ ಮುಖ್ಯವಾಗಿ ಜ್ಞಾನ ಅಂತಶ್ಚಕ್ಷುಸ್ಸು ಅದು ತೆರೆಯಬೇಕಾಗಿದೆ, ಜ್ಞಾನ ಪ್ರಾಪ್ತಿಯಾಗಬೇಕಾಗಿದೆ. ಹೀಗಾಗಿ ಭಕ್ತರಿಗೆ ಉತ್ತಮವಾದ ಜ್ಞಾನ ಸಿಗಬೇಕು ಅಂತನೋ ದೃಷ್ಟಿಯಿಂದ, ಆ ಉದ್ದೇಶದಿಂದ ರಚಿತವಾಗಿರುವಂತಹ ಸ್ತೋತ್ರ. ವಾದಿರಾಜರು ಹೀಗೆ ಹೇಳಿದ್ದಾರೆ, ಆದ್ದರಿಂದ ಅವರಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ ಅಂತ ಹೇಳಿದರೆ, ವಿಜಯೇಂದ್ರ ಸ್ವಾಮಿಗಳು ಪಲಾಂಡು ಪೂರ್ವಭಾಜಿ ಅಂತ ಹೇಳಿ ನಿಷಿದ್ಧವಾದಂತಹ ಪದಾರ್ಥಗಳನ್ನು ತಿಂತಾ ಇದ್ದರು. ಮಮ ಪಾಪ ಸಮಾನ ಪಾಪಕರ್ತ ಪುರುಷೋ ನಾಸ್ತಿ 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 ಅಂತ ಹೇಳಿದ್ದಾರೆ. ನನಗೆ ಸರಿಯಾಗಿ ಪಾಪ ಮಾಡುವಂತಹ ವ್ಯಕ್ತಿ ಜಗತ್ತಿನಲ್ಲಿ ಇಲ್ಲ 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 ಅಂತ ಹೇಳ್ತಾರೆ. ಹಾಗೆ ಅಂತ ವಿಜೇಂದ್ರ ಸ್ವಾಮಿಗಳಷ್ಟು ಪಾಪಗಳು ಅಂತ ಹೇಳಿಕ್ಕೆ ಸಾಧ್ಯ ಇದೆಯಾ? ಈ ಜ್ಞಾನಿಗಳು ಭಕ್ತರಿಗಾಗಿ, ಭಕ್ತರು ದೇವರ ಸಮೀಪದಲ್ಲಿ ಯಾವ ರೀತಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು, ತಮ್ಮ ಬಿನ್ನಹವನ್ನು ಭಗವಂತನ ಮುಂದೆ ಹೇಗಿಡಬೇಕು, ತಾವು ಪರಮಾತ್ಮನ ಅನುಗ್ರಹವನ್ನು ಹೇಗೆ ಪಡೆದುಕೊಳ್ಳಬೇಕು ಅನ್ನೋ ಮಾರ್ಗದರ್ಶನಕ್ಕೋಸ್ಕರ ಇಂತಹ ಕೃತಿಗಳ ರಚನೆಯನ್ನು ಮಾಡ್ತಾರೆ. ಅವರಲ್ಲಿ ದೋಷಗಳ ಚಿಂತನೆಯನ್ನು ಮಾಡಿದವರೇ ದೋಷಿಗಳಾಗ್ತಾರೆ ಹೊರತಾಗಿ ಅವರಿಗೆ ಅಂತಹ ಯಾವ ದೋಷಗಳು ಕೂಡ ಅಂಟೋದಿಲ್ಲ. ಹೀಗೆ ವಾದಿರಾಜರು ಈ ಪ್ರಾರ್ಥನೆಯನ್ನು, ಒಳಗಣ್ಣನ್ನು ತೆರೆಯುವ ಪ್ರಾರ್ಥನೆಯನ್ನು ಮಾಡ್ತಾ ಈ ರೀತಿಯ ಬಿನ್ನಹವನ್ನು ಭಕ್ತನಾದವ ಭಗವಂತನಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಮುಂದೆ ಹೇಳ್ತಾರೆ. ಸಂಭಾವಿತಸ್ಯ ಪುಂಸೋ ಮರಣಾದತಿರಿಚ್ಯತೆ ಕಿಲ ಕೀರ್ತಿ ಇತಿ ಗೀತಾಸು ಹಿ ಗೀತಂ ಭವತಾ ಭವತಾಪತಿಮಿರರವೇ. ಸ್ವಾಮಿ, ಒಂದು ಮಾತಿದೆ, ಸಂಭಾವಿತಸ್ಯ ಚಾಕೀರ್ತಿ ಮರಣಾದ ಅತಿರಿಚ್ಯತೆ ಅಂತನ್ನುವ ಮಾತು. ಗೀತಾಸು ಅಂತ ಗೀತೆಯಲ್ಲಿ ಬಂದಿರುವಂತಹ ಮಾತು. ಯಾರು ಲೋಕದಲ್ಲಿ ಪೂಜ್ಯನಾಗಿದ್ದಾನೆ, ಅವನಿಗೆ ಒಳ್ಳೆಯ ಯಶಸ್ಸು ಇದೆ, ಜಗತ್ತು ಅವನನ್ನು ಒಳ್ಳೆಯ ಅಭಿಪ್ರಾಯದಿಂದ ಹೊಗಳ್ತಾ ಇದೆ, ಅಂತಹ ವ್ಯಕ್ತಿಗೆ ಅಪಕೀರ್ತಿ ಬಂತು ಅಂತಾದರೆ ಎಂತಹ ಘೋರವಾದಂಥದ್ದು. ಸಾವು ಬೇಕೇ ಹೊರತು ಅಪಕೀರ್ತಿ ಬೇಡ ಅಂತನ್ನುವ ಮಾತು. ಅದಕ್ಕಿಂತ ಸಾವೇ ಆಗಬಹುದು, ಅಪಕೀರ್ತಿಗಿಂತ ಸಾವಾಗಬಹುದು. ಅಪಕೀರ್ತಿ ಬರಬಾರದು, ಅಂಟಬಾರದು. ಹಾಗೆ ಸಂಭಾವಿತಸ್ಯ ಪುಂಸಃ, ಅದೇ ಅಭಿಪ್ರಾಯ. ಸಂಭಾವಿತಸ್ಯ ಪುಂಸಃ, ಸಂಭಾವಿತ ಅಂದರೆ ಚೆನ್ನಾಗಿ, ಭಾವಿತ ಅಂದರೆ ಪೂಜಿತನಾದಂತಹ ವ್ಯಕ್ತಿ, ಲೋಕದಲ್ಲಿ ಮಾನ್ಯನಾದಂತಹ ವ್ಯಕ್ತಿ. ಅವನಿಗೆ ಮರಣಾತ್ ಅಕೀರ್ತಿ ಅತಿರಿಚ್ಯತೆ ಕಿಲ, ಮರಣಕ್ಕಿಂತ ಅಪಕೀರ್ತಿ ದೊಡ್ಡದಾಗಿ ಬಿಡುತ್ತದೆ. ಇತಿ ಗೀತಾಸು ಹಿ ಗೀತಂ ಭವತಾ, ನೀನೇ ಈ ಮಾತನ್ನು ಹೇಳಿದ್ದು ತಾನೆ. ಈ ಮಾತನ್ನು ಯಾಕೆ ಹೇಳಲಿಕ್ಕೆ ಹೊರಟಿದ್ದಾರೆ?
ಹಿಂದಿನ ಮಾತಿನಲ್ಲಿ ಏನು ಹೇಳ್ತಾ ಇರೋದು? ಆಯಾಸ್ಯಾಮಿ ದಯಾಲೋ ಕೃಷ್ಣ, ನೀನು ದಯಾನಿಧಿಯಾದಂತಹ ಪರಮಾತ್ಮನೇ, ನಿನ್ನ ಬಳಿಗೆ ನಾನು ಬರಬೇಕಾಗಿದೆ. ನಿನ್ನ ಬಳಿಗೆ ಬರಬೇಕು ಅಂತಾದರೆ ನೀನು ನನಗೆ ವ್ಯವಸ್ಥೆಯನ್ನು ಮಾಡಬೇಕು. ನಿನ್ನ ಬಳಿಗೆ ನಾನು ಬರೋದಕ್ಕೆ ನೀನು ವ್ಯವಸ್ಥೆಯನ್ನು ಮಾಡಿದರೆ ಮಾತ್ರ ನಾನು ಬರಲಿಕ್ಕೆ ಸಾಧ್ಯ. ಯಾವ ರೀತಿಯ ವ್ಯವಸ್ಥೆ? ನನಗೆ ಎಲ್ಲ ರೀತಿಯ ಪಾಠವನ್ನು ಕೊಡಬೇಕು, ಇಂದ್ರಿಯಗಳಿಗೆ ದಕ್ಷತೆಯನ್ನು ಕೊಡಬೇಕು, ಮನಸ್ಸಿಗೆ ಒಳ್ಳೆಯ ಸ್ಥೈರ್ಯವನ್ನು ಕೊಡಬೇಕು, ಕೈಕಾಲುಗಳು ದೃಢ ಆಗಿರಬೇಕು. ಆವಾಗ ನಾನು ನಿನ್ನ ಬಳಿ ಬರಲಿಕ್ಕೆ ಸಾಧ್ಯ ಇದೆ. ಒಂದು ವೇಳೆ ನೀನು ಕೊಡೋದಿಲ್ಲ ಅಂತಾದರೆ ನೀನೇ ಹೇಳಿದ ಮಾತನ್ನು ಒಮ್ಮೆ ನೀನು ನೆನಪಿಸಿಗೋ ಅಂತಾರೆ. ಕೃಷ್ಣನಿಗೆ ಈ ಭಕ್ತರಿಗೂ ದೇವರಿಗಿರುವಂತಹ ಆತ್ಮೀಯತೆ ಎಷ್ಟು ಚೆನ್ನಾಗಿರುತ್ತೆ. ಅವರ ಆ ಸಂವಾದ, ಆ ಪ್ರೀತಿಯ ಸಂವಾದ ಎಷ್ಟರ ಮಟ್ಟಿಗೆ ಅಂತಂದರೆ, ಗಂಡ ಹೆಂಡತಿ, ಅಪ್ಪ ಮಕ್ಕಳು, ಸ್ನೇಹಿತರು, ಒಡನಾಡಿಗಳು ಯಾವ ರೀತಿಯಲ್ಲಿ ಜಗಳಾಡಿಕೊಳ್ಳುತ್ತಾರೆ, ಆ ರೀತಿಯಲ್ಲಿ ಭಕ್ತ ಭಗವಂತರಲ್ಲಿ ಸಂವಾದ ನಡೆಯುತ್ತೆ. ವಾದಿರಾಜರ ಆ ಮಾತಿನ ಚಮತ್ಕಾರವನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ದಯಾಲೋ ಅಂತ ಹೇಳಿದರು, ನೀನು ದಯಾ ಸಮುದ್ರನಾಗಿದ್ದೀಯಾ, ಕರುಣಾ ಸಮುದ್ರನಾಗಿದ್ದೀಯಾ, ಬೇಕಾದ್ದನ್ನೆಲ್ಲವನ್ನೂ ಕೂಡ ಕೊಡ್ತಾ ಇದ್ದೀಯಾ. ನೀನಾದ್ದರಿಂದ ನಾವು ಬಯಸಿದಂತಹ ದಕ್ಷತೆಯನ್ನು ನೀಡಬೇಕು. ನೀಡೋದಿಲ್ಲ ಅಂತ ಹೇಳಿದರೆ ನಿನಗೆ ಅಪಕೀರ್ತಿ ಬರ್ತದೆ ಅಂತ ಹೇಳಲಿಕ್ಕೆ ಹೊರಟಿದ್ದಾರೆ. ನಿನಗೆ ಅಪಕೀರ್ತಿ ಬರಲಿ ಅಂತಂದರೆ ಅಪಕೀರ್ತಿ ಬರಬಾರದು ಅಂತ ನೀನೇ ಹೇಳಿದ್ದೀಯಾ. ಕೃಷ್ಣ ಗೀತೆಯಲ್ಲಿ ಏನು ಹೇಳಿದ್ದೀಯಾ ನೀನು? ಸಂಭಾವಿತಸ್ಯ ಚ ಕೀರ್ತಿ ಮರಣಾದ್ ಅತಿರಿಚ್ಯತೆ. ಪೂಜ್ಯನಾದಂತಹ ವ್ಯಕ್ತಿಗೆ, ಲೋಕಮಾನ್ಯನಾದಂತಹ ವ್ಯಕ್ತಿಗೆ ಅಪಕೀರ್ತಿ ಬರಬಾರದು. ಮರಣ ಬಂದರೂ ತೊಂದರೆ ಇಲ್ಲ, ಅಪಕೀರ್ತಿ ಬರಬಾರದು. ಮರಣಕ್ಕಿಂತ ಅಪಕೀರ್ತಿ ಘೋರ ಅಂತ ನೀನೇ ಹೇಳಿದ್ದೀಯ. ಈಗ ಅಪಕೀರ್ತಿ ನಿನಗೆ ಬರ್ತಾ ಇದೆ. ದಯಾನಿಧಿ ಅಂತನಿಸಿಕೊಂಡು ಭಕ್ತರು ಕೇಳಿದ ಪ್ರಾರ್ಥನೆಯನ್ನು ಮನ್ನಿಸಿ ಅವರಿಗೆ ಇಷ್ಟಾರ್ಥವನ್ನು ನೀಡದೇ ಹೋದರೆ ಅಪಕೀರ್ತಿ ಯಾರಿಗೆ? ನನಗೋ ನಿನಗೋ? ನಿನಗೆ ಅಪಕೀರ್ತಿ ಬರ್ತದೆ. ಆದ್ದರಿಂದ ನಿನ್ನ ಅಪಕೀರ್ತಿಯನ್ನು ನೀನೇ ಪರಿಹಾರ ಮಾಡಿಕೊಳ್ಳಬೇಕು. ಭಕ್ತರು ಕೇಳಿದ ಇಷ್ಟಾರ್ಥವನ್ನು ದಯಪಾಲಿಸಬೇಕು. ನನಗೆ ದಯಪಾಲಿಸಿ ಅಂತಹ ಸಾಮರ್ಥ್ಯವನ್ನು ನೀಡಿ ನಿನ್ನ ಸೇವೆಗೆ ಬರುವಂತೆ ಅನುಗ್ರಹವನ್ನು ಮಾಡು ಅಂತನ್ನುವ ಪ್ರಾರ್ಥನೆ. ಸಂಭಾವಿತಸ್ಯ ಪುಂಸಃ ಮರಣಾದ್ ಅತಿರಿಚ್ಯತೆ ಕಿಲ ಅಕೀರ್ತಿ. ಮರಣಕ್ಕಿಂತ ಅಪಕೀರ್ತಿ ದೊಡ್ಡದು ತಾನೆ. ಇತಿ ಗೀತಾಸು ಹಿ ಗೀತಂ ಭವತಾ. ಪರಮಾತ್ಮ ನೀನೇ ಈ ಮಾತನ್ನು ಗೀತೆಯಲ್ಲಿ ಹೇಳಿದ್ದೀ ತಾನೆ. ಭವ ತಾಪ ತಿಮಿರ ರವೇ. ಪರಮಾತ್ಮನ ಬಗ್ಗೆ ಹೇಳ್ತಾರೆ. ಭವ ತಾಪ ತಿಮಿರ ರವೇ. ಸಂಸಾರದಿಂದ ಉಂಟಾಗುವ ತಾಪ ಏನಿದೆ, ಆ ತಾಪಕ್ಕೆ ನೀನು ಸೂರ್ಯನಂತೆ ಇದ್ದೀಯಾ. ಭವ ತಾಪ ತಿಮಿರ ರವೇ. ಈ ಸಂಸಾರ ತಾಪ ಏನಿದೆ, ಈ ಸಂಸಾರ ತಾಪ ಅಂತನ್ನೋದು ತಿಮಿರ. ತಿಮಿರ ಅಂತಂದ್ರೇನು? ಗಾಢವಾದ ಅಂಧಕಾರ. ಅಂಧಕಾರ ಎಲ್ಲಿಯ ತನಕ ಇರ್ತದೆ? ಸೂರ್ಯೋದಯ ಆಗುವಲ್ಲಿಯ ತನಕ ಅಂಧಕಾರ ಇರ್ತದೆ. ಸೂರ್ಯೋದಯ ಆಯಿತೋ ಅಂಧಕಾರಕ್ಕೆ ಮತ್ತೆ ಹೋಗು ಅಂತ ಹೇಳಬೇಕಾಗಿಲ್ಲ, ಅಂಧಕಾರ ತಾನೇ ಹೋಗುತ್ತೆ. ಹಾಗೆ ಪರಮಾತ್ಮನ ಉದಯ ಆಯಿತು, ಪರಮಾತ್ಮನ ದರ್ಶನ ಆಯಿತು ಅಂತಾದರೆ ಆವಾಗ ಸಂಸಾರ ತಾಪಗಳೆಲ್ಲವೂ ತಾವೇ ಪರಿಹಾರ ಆಗಿಬಿಡ್ತವೆ. ಸೂರ್ಯೋದಯ ಆಯಿತು ಅಂತಾದರೆ ಕತ್ತಲು ತಾನಾಗೆ ಹೇಗೆ ಹೊರಟು ಹೋಗುತ್ತೋ ಹಾಗೆ ಪರಮಾತ್ಮನ ಉದಯ ಆಯಿತು, ಪರಮಾತ್ಮನ ದರ್ಶನ ಆಯಿತು ಅಂತಾದರೆ ಆವಾಗ ಎಲ್ಲ ತಾಪಗಳು, ಸಂಸಾರ ತಾಪ ತಾವಾಗಿ ಪರಿಹಾರ ಆಗಿಬಿಡುತ್ತವೆ. ಅಂತಹ ಸಂಸಾರ ತಾಪವನ್ನು ಪರಿಹರಿಸುವಂತಹ ಪರಮ ಕರುಣಾನಿಧಿ ನೀನು. ಆದ್ದರಿಂದ ಪರಮಾತ್ಮ ನೀನು ಅನುಗ್ರಹವನ್ನು ಮಾಡು, ನನಗೆ ಒಳ್ಳೆಯ ಪಾಠವನ್ನು ಕೊಡು. ಈ ಸಂದರ್ಭದಲ್ಲಿ ಸರಸಭಾರತಿ ವಿಲಾಸದ ಒಂದು ಮಾತನ್ನು ನಾವು ಗಮನಿಸಬೇಕು. ಸರಸಭಾರತಿ ವಿಲಾಸದಲ್ಲಿ ವಾದಿರಾಜರೊಂದು ಮಾತನ್ನು ಹೇಳ್ತಾರೆ. ಕ್ವಾಹಂ ನೃಹಯತೇಂಘ್ರ್ಯರ್ಕ ಶರಣ ಕರುಣಾಂಬುಧೇ ಕ್ವೇದಂ ನಿಸ್ಸಾರ ಸಂಸಾರ ನೀಹಾರಾವರಣಂ ಮಮ. ವಾದಿರಾಜರು ಸರಸಭಾರತಿ ವಿಲಾಸವನ್ನು ಯಾಕೆ ರಚನೆ ಮಾಡ್ತಾ ಇದ್ದಾರೆ? ದೇವರಿಂದ ಏನನ್ನೋ ಪಡೆದುಕೊಳ್ಳೋದಕ್ಕೋಸ್ಕರ ರಚನೆ ಮಾಡ್ತಾ ಇದ್ದಾರೋ? ಏನು ಪಡೆದುಕೊಳ್ಳಬಹುದಾಗಿರಬಹುದು ವಾದಿರಾಜರಿಗೆ? ಮೋಕ್ಷಕ್ಕಾಗಿ ರಚನೆ ಮಾಡ್ತಿದ್ದಾರೋ? ವಾದಿರಾಜರಂತಾರೆ, ನಾನ್ಯಾಕೆ ಆ ಪ್ರಾರ್ಥನೆ ಮಾಡಲಿ ಅಂತಾರೆ. ಸಂಸಾರದಿಂದ ಬಿಡುಗಡೆಯಾಗಬೇಕು, ಮೋಕ್ಷ ಆಗಬೇಕು ಅನ್ನೋದಕ್ಕಾಗಿ ನಾನು ಪ್ರಾರ್ಥನೆ ಮಾಡಲ, ನಾನು ಈ ಗ್ರಂಥದ ರಚನೆಯನ್ನು ಮಾಡಲ, ಆ ಅಗತ್ಯ ನನಗಿಲ್ಲ ಅಂತಾರೆ ವಾದಿರಾಜರು. ಯಾಕೆ? ನಾನೆಲ್ಲಿ, ಈ ಸಂಸಾರ ಎಲ್ಲಿ ಅಂತಾರೆ. ಎಂತಹ ಮಾತು ನೋಡಿ. ಈ ಮಾತನ್ನು ಯಾರು ಹೇಳಲಿಕ್ಕೆ ಸಾಧ್ಯ ಹೇಳಿ?
ನಾನೆಲ್ಲಿ ಈ ಸಂಸಾರ ಎಲ್ಲಿ? ಕ್ವಾಹಂ ಅಹಂಕ್ವ, ನಾನೆಲ್ಲಿ? ಹೇ ನೃಹಯ, ನೃಹಯ ಅಂದರೆ ಹಯವದನನೇ, ಹಯಮುಖನೇ, ನಾನೆಲ್ಲಿ? ಈ ಸಂಸಾರ ಎಲ್ಲಿ? ಕ್ವೇದಂ ನಿಸ್ಸಾರ ಸಂಸಾರ ನೀಹಾರಾವರಣಂ ಮಮ. ಯಾಕೆ ಸಂಸಾರದ ಬಂಧನ ನಿಮಗಿಲ್ವಾ ಅಂತಂದರೆ, ಈ ಸಂಸಾರದ ಈ ಬಂಧನ ಇದು ಇಬ್ಬನಿ ಇದ್ದಂತೆ. ಇಬ್ಬನಿ ಯಾವಾಗಿರುತ್ತೆ ಅಂದರೆ, ಕತ್ತಲಾದಾಗ, ಚಂದ್ರನ ವಾತಾವರಣ ಇದ್ದಾಗ ಇಬ್ಬನಿ ಇರ್ತದೆ. ರಾತ್ರಿ ಹೊತ್ತಿನಲ್ಲಿ ಇಬ್ಬನಿ ಇರುತ್ತೆ. ಸೂರ್ಯೋದಯ ಆಯಿತು ಅಂತಾದರೆ ಇಬ್ಬನಿ ಎಲ್ಲವೂ ಕೂಡ ಕರಿ ಹೋಗಿಬಿಡುತ್ತೆ. ಸೂರ್ಯೋದಯ ಆದಾಗ ಇಬ್ಬನಿ ಕರಗತ್ತೆ. ಇದು ಉಳಿದವರಿಗೆ. ಸಂಸಾರದ ಬಂಧನ ಭಗವಂತನ ದರ್ಶನ ಆಯಿತು ಅಂತಾದರೆ ಕರಿಗೆ ಹೋಗುತ್ತೆ. ಆದರೆ ನಾನು ಎಂಥವನು ಗೊತ್ತಾ? ವಾದಿರಾಜರು ಹೇಳ್ತಾರೆ, ತೇ ಅಂಘ್ರ್ಯರ್ಕ ಶರಣಃ, ಭಗವಂತನ ಪಾದದ ಬಳಿಯಲ್ಲೇ ಇರುವಂಥವನು. ಸೂರ್ಯದ ಬಳಿ ಇರುವಂತಹ ವ್ಯಕ್ತಿಗೆ ಅವನಿಗೆ ಯಾವತ್ತಾದರೂ ಇಬ್ಬನಿ ತಾಗಲಿಕ್ಕೆ ಅವಕಾಶ ಇದೆಯಾ? ಭೂಮಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ, ವಸ್ತುಗಳಿಗೆ ಇಬ್ಬನಿ ತಾಗ್ತದೆ. ಸೂರ್ಯೋದಯ ಆಯಿತು, ಸೂರ್ಯ ದರ್ಶನ ಆಯಿತು ಅಂತಾದರೆ ಇಬ್ಬನಿ ಕರಗತ್ತೆ. ಸೂರ್ಯನ ಬಳಿಯಲ್ಲೇ ಇರುವಂತಹ ವ್ಯಕ್ತಿಗೆ ಯಾವತ್ತಾದರೂ ಇಬ್ಬನಿಯ ಸಂಪರ್ಕ ಆಗಲಿಕ್ಕೆ ಸಾಧ್ಯ ಇದೆಯಾ? ವಾದಿರಾಜರಂತಾರೆ, ನಾನು ಅಂಥವನು. ತೇ ಅಂಘ್ರ್ಯರ್ಕ ಶರಣಃ, ಭಗವಂತನ ಪಾದ ಎಂಬುವ ಸೂರ್ಯವನ್ನೇ ಆಶ್ರಯಿಸಿರುವಂತಹ ನಾನೆಲ್ಲಿ? ಈ ಸಂಸಾರ ನೀಹಾರ ಆವರಣಂ ಮಮ, ಸಂಸಾರ ಎಂಬುವಂತಹ ಇಬ್ಬನಿಯ ಆವರಣ ನನಗೆಲ್ಲಿ ಅಂತಾರೆ. ಈ ಸಂಸಾರದ ಆವರಣವೇ ಇಲ್ಲದಂತಹ ವ್ಯಕ್ತಿ ನಾನು ಅಂತನ್ನುವ ಮಾತನ್ನು, ಇದನ್ನು ರುಜುದೇವತೆ ಅಲ್ಲದೆ ಇನ್ಯಾರು ಹೇಳಲಿಕ್ಕೆ ಸಾಧ್ಯ ಇದೆ ಹೇಳಿ? ಅಂತಹ ವಾದಿರಾಜರಿಗೆ ಕಣ್ಣಿನ ಪಾಠವೇ ಇರಲಿಲ್ಲ, ಇಂದ್ರಿಯಗಳು ಸರಿಯಾಗಿರಲಿಲ್ಲ. ಸಂಸಾರದ ಬಂಧನವೇ ಇಲ್ಲದಂತಹ ವ್ಯಕ್ತಿ, ಇದ್ದೂ ಇಲ್ಲದಂತೆ ಇರುವಂತಹ ವ್ಯಕ್ತಿಗೆ ಈ ದೌರ್ಬಲ್ಯಗಳನ್ನು ಊಹಿಸುವಂಥವರಿಗೆ ಇನ್ನೇನು ಹೇಳಬೇಕು ಹೇಳಿ? ಹೀಗೆ ವಾದಿರಾಜರು ತಮ್ಮ ವ್ಯಕ್ತಿತ್ವವನ್ನು ಅಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅದೇ ಮಾತನ್ನು ಇಲ್ಲಿ ಹೇಳ್ತಾ, ಭವ ತಾಪ ತಿಮಿರ ರವೆ, ಸಂಸಾರ ಎಂಬುವ ತಾಪಕ್ಕೆ, ಸಂಸಾರದಿಂದುಂಟಾಗುವ ತಾಪ ಎಂಬುವ ಕತ್ತಲಿಗೆ ಸೂರ್ಯನಂತಿರುವಂತಹ ಪರಮಾತ್ಮನೇ, ನೀನು ಈ ಭಕ್ತರ ಈ ತಾಪವನ್ನು ಪರಿಹರಿಸು, ಅವರಿಗೆ ನಯನ ಪಾಠವವನ್ನು ದಯಪಾಲಿಸು ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ವಾದಿರಾಜರ ಪ್ರಾರ್ಥನೆ ಮುಂದುವರಿಯುತ್ತೆ. ಮುಂದೆ ಆ ಕೃಷ್ಣನ ಸುಂದರವಾದ ರೂಪದ ಚಿಂತನೆಯನ್ನು ವಾದಿರಾಜರು ಮಾಡಿ ನಮಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಆ ಮುಂದಿನ ಮಾತುಗಳ ಚಿಂತನೆಯನ್ನು, ಆ ಪ್ರಾರ್ಥನೆ ಹಾಗೂ ಭಗವದ್ ರೂಪದ ಚಿಂತನೆಯನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡೋಣ ಅಂತ ಹೇಳ್ತಾ, ಎಲ್ಲ ಗುರುರಾಜರ ಭಕ್ತರಿಗೆ ವಿಶೇಷವಾಗಿ ವಾದಿರಾಜ ಗುರುಗಳ ಹಾಗೂ ಶ್ರೀಕೃಷ್ಣನ ಪರಮಾನುಗ್ರಹ ಆಗಲಿ ಅಂತ ಪ್ರಾರ್ಥಿಸ್ತಾ, ಜ್ಞಾನಗಮ್ಯದಿಂದ ನಡೀತಾ ಇರುವಂತಹ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿರುವ ಜ್ಞಾನಗಮ್ಯದ ಎಲ್ಲ ಭಕ್ತ ವೃಂದಕ್ಕೆ ಪರಮಾತ್ಮನ ವಾದಿರಾಜ ಗುರುಗಳ ಅನುಗ್ರಹವನ್ನು ಪ್ರಾರ್ಥಿಸ್ತಾ, ಈ ಸಂಚಿಕೆಗೆ ವಿಶೇಷವಾಗಿ ಸೇವೆಯನ್ನು ಸಲ್ಲಿಸಿರುವ ಶ್ರೀಯುತರಾದ ಸೋಮಶೇಖರವರು, ಅವರ ಪರಿವಾರದವರೆಲ್ಲರಿಗೂ ಕೂಡ ವಾದಿರಾಜ ಗುರುಗಳ ಹಾಗೂ ಆ ಶ್ರೀಕೃಷ್ಣನ ಪೂರ್ಣಾನುಗ್ರಹವನ್ನು ಪ್ರಾರ್ಥಿಸಿ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಗುರು ಮಧ್ವೇಶ ಅರ್ಪಣಮಸ್ತು.